Hi everyone, welcome to my YouTube channel Commerce Guide. Today in this video I am covering the remaining portion of chapter Global Environment, which is for BCom first year second sem students, which comes under Business Environment subject. Myself Aisha Banu, Assistant Professor GFGC Turvaikere. So firstly we are having, first we are having GATT. GATT means General Agreement on Tariff and Trade. So here goes its explanation. This was established in 1948 in Geneva to pursue the objective of free trade in order to encourage growth and development of all the member countries. So general agreement, so GATT ಅನ್ನೋದು ಇಟ್ಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ದ ಮೆಂಬರ್ ಕಂಟ್ರೀಸ್. ಸೊ ಇದನ್ನು 1948 ಮಾಡಿದ್ರು ಇನ್ ಜೆನೆವಾ ವಿಚ್ ಈಸ್ ಇನ್ ಸ್ವಿಟ್ಜರ್ಲ್ಯಾಂಡ್. ಸೊ ಮೇನ್ ಆಬ್ಜೆಕ್ಟಿವ್ ಬಂದ್ಬಿಟ್ಟು ಟ್ರೇಡನ್ನು ಫ್ರೀ ಮಾಡೋದು. ಸೊ ಟ್ರೇಡ್ ಬ್ಯಾರಿಯರ್ಸ್, ಇಂಟರ್ನ್ಯಾಷನಲ್ ಟ್ರೇಡ್ ಮಾಡೋದಕ್ಕೆ ಏನೆಲ್ಲ ಬ್ಯಾರಿಯರ್ಸ್ ಇದ್ವು ಅದನ್ನು ತಡೆಯೋದಕ್ಕೆ, ಮತ್ತು ಇಂಟರ್ನ್ಯಾಷನಲ್ ಟ್ರೇಡು ಅಮಾಂಗ್ ದ ಮೆಂಬರ್ಸ್ ಲಿಬರಲೈಸ್ ಮಾಡೋದಕ್ಕೆ ಗ್ಯಾಟನ್ನು ಎಸ್ಟಾಬ್ಲಿಷ್ ಮಾಡಿದರು. ಸೊ ಫಾರ್ ದ ಡೆವಲಪ್ಮೆಂಟ್ ಆಫ್ ಆಲ್ ದ ಮೆಂಬರ್ ಕಂಟ್ರೀಸ್. ಸೊ ಗ್ಯಾಟನ್ನು ಯಾರು ಸೈನ್ ಮಾಡಿದ್ರು ಆ ಎಲ್ಲ ಮೆಂಬರ್ ಕಂಟ್ರೀಸ್ನ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಿಗೆ ಫಾರ್ಮ್ ಮಾಡಿದ್ದಾರೆ. ಸೊ ಅಲ್ಲಿ ಆಬ್ಜೆಕ್ಟಿವ್ಸ್ ನೆಕ್ಸ್ಟ್ ಬಂದುಬಿಟ್ಟು ಆಬ್ಜೆಕ್ಟಿವ್ಸ್ ಆಫ್ ಗ್ಯಾಟ್ ಇದೆ. ಸೊ ಫಸ್ಟ್ ಆಬ್ಜೆಕ್ಟಿವ್ ಬಂದುಬಿಟ್ಟು ಎಕ್ಸ್ಪ್ಯಾನ್ಷನ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಸೊ ಇಂಟರ್ನ್ಯಾಷನಲ್ ಟ್ರೇಡನ್ನು ಜಾಸ್ತಿ ಎಕ್ಸ್ಪ್ಯಾಂಡ್ ಮಾಡೋ ಅಂಥ ಆಬ್ಜೆಕ್ಟಿವ್ನ ಹೊಂದಿದೆ ಗ್ಯಾಟು. ಸೆಕೆಂಡ್ ಆಬ್ಜೆಕ್ಟಿವ್ ಈಸ್ increases of world production by ensuring full employment in the participating nations. ಸೊ ಪಾರ್ಟಿಸಿಪೇಟಿಂಗ್ ನೇಷನ್ಸ್ ಏನಿದಾವೆ ಅವರಲ್ಲಿ ಫುಲ್ ಎಂಪ್ಲಾಯ್ಮೆಂಟನ್ನು ಎನ್ಶೋರ್ ಮಾಡೋದು, ಆಸ್ ವೆಲ್ ಆಸ್ ಇನ್ಕ್ರೀಸಿಂಗ್ ದ ಪ್ರೊಡಕ್ಟಿವಿಟಿ, ವರ್ಲ್ಡ್ ಪ್ರೊಡಕ್ಷನನ್ನು ಇನ್ಕ್ರೀಸ್ ಮಾಡೋವಂಥ ಆಬ್ಜೆಕ್ಟಿವ್ ಇದೆ. ಥರ್ಡ್ ಆಬ್ಜೆಕ್ಟಿವ್ ಈಸ್ ಡೆವಲಪ್ಮೆಂಟ್ ಆ್ಯಂಡ್ ಫುಲ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಸೊ ಮೆಂಬರ್ ಕಂಟ್ರೀಸಲ್ಲಿ ಇರ್ತಕ್ಕಂಥ ರಿಸೋರ್ಸಸ್ಸನ್ನು ಫುಲ್ಲಾಗಿ ಯುಟಿಲೈಸ್ ಮಾಡೋದು ಮತ್ತು ಡೆವಲಪ್ ಮಾಡೋವಂಥ ಆಬ್ಜೆಕ್ಟಿವು. ಫೋರ್ತ್ ಒನ್ ಬಂದ್ಬಿಟ್ಟು ರೈಸಿಂಗ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ವರ್ಲ್ಡ್ ಕಮ್ಯುನಿಟಿ ಆ್ಯಸ್ ಎ ಹೋಲ್. ಸೊ ಆ್ಯಸ್ ಎ ಹೋಲ್ ಅಲ್ಲಿ ವರ್ಲ್ಡ್ ಕಮ್ಯುನಿಟಿಯ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗನ್ನು ಇನ್ಕ್ರೀಸ್ ಮಾಡೋವಂಥ ಆಬ್ಜೆಕ್ಟಿವ್ ಆಗಿದೆ ಗ್ಯಾಟ್ ಇದ್ದು. ಸೊ ಲೆಟ್ ಸಿ ನೆಕ್ಸ್ಟ್ ಒನ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ವಿಚ್ ಈಸ್ ಆಲ್ಸೋ ಕಾಲ್ಡ್ ಆಸ್ WTO. ಸೊ explanation ನೋಡಿ. WTO is a successor of GATT and came into force from 1st January 1995 as an embodiment of Uruguay Round results. ಸೊ ಗ್ಯಾಟ್ ಅನ್ನೋದು WTO ಅನ್ನೋದು ಇಟ್ಸ್ ಎ ಸಕ್ಸೆಸರ್ ಆಫ್ ಗ್ಯಾಟ್ ಅಗ್ರಿಮೆಂಟ್ ಆದಮೇಲೆ WTOನ ಎಸ್ಟಾಬ್ಲಿಷ್ ಮಾಡಿದರು ಇನ್ ದ ಇಯರ್ 1995. ಸೊ ಇಟ್ಸ್ ಅ ರಿಸಲ್ಟ್ ಆಫ್ ಯುರುಗ್ವೆ ರೌಂಡ್. ಸೊ ಯುರುಗ್ವೆ ರೌಂಡಿನ ರಿಸಲ್ಟ್ ಆಗಿದೆ WTO. ಸೊ ಇಟ್ ಈಸ್ ದ ಓನ್ಲಿ ಗ್ಲೋಬಲ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಡೀಲಿಂಗ್ ವಿತ್ ದ ರೂಲ್ಸ್ ಆಫ್ ಟ್ರೇಡ್ ಬಿಟ್ವೀನ್ ನೇಷನ್ಸ್. ಸೊ WTO ಫಾರ್ಮ್ ಆಗಿರೋಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಸೊ ಇಟ್ ಈಸ್ ಹ್ಯಾವಿಂಗ್ ದ ರೆಸ್ಪಾನ್ಸಿಬಿಲಿಟಿ ಟು ಡೆವಲಪ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ರಿಗಾರ್ಡಿಂಗ್ ಇಂಟರ್ನ್ಯಾಷನಲ್ ಟ್ರೇಡ್ ಮಾಡಬೇಕಾದ್ರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫ್ರೇಮ್ ಮಾಡೋವಂಥ ಅಥಾರಿಟಿ WTOಗಿದೆ. ಸೊ at its heart are WTO agreements negotiated and signed by bulk of world's trading nations and ratified in their parliaments. ಸೊ ಅದಲ್ಲದೆ WTO ಅಗ್ರಿಮೆಂಟ್ಸು ನೆಗೋಷಿಯೇಷನ್ಸನ್ನ ಮಾಡುತ್ತೆ ಬಿಟ್ವೀನ್ ದ ಮೆಂಬರ್ ಕಂಟ್ರೀಸ್ ರಿಗಾರ್ಡಿಂಗ್ ಟ್ರೇಡ್ ಬಗ್ಗೆ. ಸೊ ತುಂಬಾ ವರ್ಲ್ಡ್ಸ್ ಟ್ರೇಡಿಂಗ್ ನೇಷನ್ಸ್ ಏನಿದಾವೆ ಅವರ ಮಧ್ಯದಲ್ಲಿ ಅಗ್ರಿಮೆಂಟ್ಸು ಮತ್ತು ನೆಗೋಷಿಯೇಷನ್ಸನ್ನು ಮಾಡೋವಂಥ ಡ್ಯೂಟಿನ WTO ಹೊಂದಿದೆ. ಸೊ ನೆಕ್ಸ್ಟ್ ನೋಡಿ, ದ ಗೋಲ್ ಈಸ್ ಟು ಹೆಲ್ಪ್ ಪ್ರೊಡ್ಯೂಸರ್ಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್, ಎಕ್ಸ್ಪೋರ್ಟರ್ಸ್ ಆ್ಯಂಡ್ ಇಂಪೋರ್ಟರ್ಸ್ ಟು ಕಂಡಕ್ಟ್ ದೇರ್ ಬಿಸ್ನೆಸ್. ಸೊ ಮೇನ್ ಗೋಲ್ ಆಫ್ WTO ಈಸ್, ಸೊ ಎಲ್ಲರೂ ಹೆಲ್ಪ್ ಮಾಡೋವಂಥ ಗೋಲ್ ಆಗಿದೆ. ಸೊ
ಪ್ರೊಡ್ಯೂಸರ್ಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ಸು, ಎಕ್ಸ್ಪೋರ್ಟರ್ಸು, ಇಂಪೋರ್ಟರ್ಸು ತಮ್ಮ ಬಿಸ್ನೆಸ್ಸನ್ನು ಸ್ಮೂತಾಗಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕಂಡಕ್ಟ್ ಮಾಡೋ ಹಾಗೆ ಅಲ್ಲಿ ಆ ರೀತಿ ಗೋಲನ್ನು ಇಲ್ಲಿ WTO ಹೊಂದಿದೆ. ಸೊ ದಿಸ್ ವಾಸ್ renamed as WTO in 1995. It is in Geneva, Switzerland, established on 1st January 1995. WTO has large membership done that at present number of members to WTO is 153 countries. India is one of the founder member of WTO. ಸೊ ಇಲ್ಲಿ ಯಾವಾಗ ಎಸ್ಟಾಬ್ಲಿಷ್ ಆಯಿತು, ಸೊ ಎಲ್ಲಿ ಎಸ್ಟಾಬ್ಲಿಷ್ ಆಯಿತು, ಜೆನೆವಾ ಸ್ವಿಟ್ಜರ್ಲ್ಯಾಂಡಲ್ಲಿ ಎಸ್ಟಾಬ್ಲಿಷ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಟೋಟಲ್ ಮೆಂಬರ್ಸ್ ಬಂದುಬಿಟ್ಟು 153 ಮೆಂಬರ್ ಕಂಟ್ರೀಸ್ ಇದ್ದಾರೆ WTOಗೆ. ಆ್ಯಂಡ್ ಇಂಡಿಯಾ ಈಸ್ ಆಲ್ಸೋ ಒನ್ ಆಫ್ ದ ಫೌಂಡರ್ ಮೆಂಬರ್ ಆಫ್ WTO. ಸೊ ಲೆಟ್ಸ್ ಸಿ ವಾಟ್ ಈಸ್ ನೆಕ್ಸ್ಟ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆಬ್ಜೆಕ್ಟಿವ್ಸ್ ಆಫ್ WTO. ದ ಫಸ್ಟ್ ಆಬ್ಜೆಕ್ಟಿವ್ ಈಸ್ ಟು ರೆಡ್ಯೂಸ್ ದ ರಿಸ್ಟ್ರಿಕ್ಷನ್ಸ್ ಆನ್ ಟ್ರೇಡ್ ಆ್ಯಂಡ್ ಸರ್ವಿಸ್ ಬ್ಯಾರಿಯರ್ಸ್. ಸೊ ಆಗಲೇ ಹೇಳಿರೋ ಹಾಗೆ ನಾವು ರಿಸ್ಟ್ರಿಕ್ಷನ್ಸ್ ಏನಿದಾವೆ ಟ್ರೇಡ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮಧ್ಯದಲ್ಲಿ ಬ್ಯಾರಿಯರ್ಸ್ ಏನಿದಾವೆ ಅದನ್ನು ರೆಡ್ಯೂಸ್ ಮಾಡೋವಂಥ ಆಬ್ಜೆಕ್ಟಿವ್ನ WTO ಹೊಂದಿದೆ. ಸೊ ಟು ರೇಸ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ಪೀಪಲ್ ಬಿಲಾಂಗಿಂಗ್ ಟು ಮೆಂಬರ್ ಕಂಟ್ರೀಸ್. ಸೊ ಮೆಂಬರ್ ಕಂಟ್ರೀಸಲ್ಲಿ ಇರ್ತಕ್ಕಂಥ ಪೀಪಲನ್ನು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗನ್ನು ಇನ್ಕ್ರೀಸ್ ಮಾಡೋವಂಥ ಆಬ್ಜೆಕ್ಟಿವ್ ಆಗಿದೆ. ಸೊ ಥರ್ಡ್ ಈಸ್ ಟು ಪ್ರಮೋಟ್ ಫುಲ್ ಎಂಪ್ಲಾಯ್ಮೆಂಟ್. ಸೊ ಫುಲ್ ಎಂಪ್ಲಾಯ್ಮೆಂಟನ್ನು ಪ್ರಮೋಟ್ ಮಾಡೋವಂಥ ಆಬ್ಜೆಕ್ಟಿವ್ ಇದೆ. ಎಕ್ಸ್ಪ್ಯಾಂಡ್ ಪ್ರೊಡಕ್ಷನ್ ಆ್ಯಂಡ್ ಟ್ರೇಡ್. ಪ್ರೊಡಕ್ಟಿವಿಟಿನ ಇನ್ಕ್ರೀಸ್ ಮಾಡೋದು, ಟ್ರೇಡನ್ನು ಇನ್ಕ್ರೀಸ್ ಮಾಡೋದು, ಎಕ್ಸ್ಪ್ಯಾಂಡ್ ಮಾಡೋವಂಥ ಆಬ್ಜೆಕ್ಟಿವು. ಟು ಆಪ್ಟಿಮೈಸ್ ಯುಟಿಲೈಸೇಷನ್ ಆಫ್ ವರ್ಲ್ಡ್ ರಿಸೋರ್ಸಸ್. ಸೊ ಆಪ್ಟಿಮಮ್ ಆಗಿ ವರ್ಲ್ಡ್ ರಿಸೋರ್ಸಸ್ ಯುಟಿಲೈಸ್ ಆಗೋ ಹಾಗೆ ನೋಡೋ ಅಂಥ ಆಬ್ಜೆಕ್ಟಿವ್ WTOದಾಗಿದೆ. ಟು ವರ್ಕ್ ಟುವರ್ಡ್ಸ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಆ್ಯಂಡ್ ಹೆಲ್ದಿ ಎನ್ವಿರಾನ್ಮೆಂಟ್. ಸೊ ಇಟ್ಸ್ ವರ್ಕ್ ಈಸ್ ಟು ಡೆವಲಪ್ ಹೆಲ್ದಿ ಎನ್ವಿರಾನ್ಮೆಂಟ್. ಸೊ ಎಲ್ಲ ಮೆಂಬರ್ ಕಂಟ್ರೀಸಲ್ಲಿ ಹೆಲ್ದಿ ಎನ್ವಿರಾನ್ಮೆಂಟ್ ಡೆವಲಪ್ ಆಗೋ ಹಾಗೆ ನೋಡ್ಕೊಳ್ಳೋದು ಮತ್ತು ಸಸ್ಟೈನೇಬಲ್ ಡೆವಲಪ್ಮೆಂಟನ್ನು ಅಲ್ಲಿ ಅದ್ರ ಬಗ್ಗೆ ವರ್ಕ್ ಮಾಡೋವಂಥ ಆಬ್ಜೆಕ್ಟಿವ್ ಆಗಿದೆ. ಸೊ ಲಾಸ್ಟ್ ಒನ್ ಈಸ್ ಟು ಸೆಕ್ಯೂರ್ ಬೆಟರ್ ಶೇರ್ ಆಫ್ ಗ್ರೋತ್ ಇನ್ ಡೆವಲಪಿಂಗ್ ಕಂಟ್ರೀಸ್ ಇನ್ ದ ವರ್ಲ್ಡ್. ಸೊ ಎಲ್ಲ ಡೆವಲಪಿಂಗ್ ಕಂಟ್ರೀಸು ಅಲ್ಲಿ ಬೆಟರ್ ಶೇರ್ ಆಫ್ ಗ್ರೋತ್ ಆಗಬೇಕು ಅನ್ನೋವಂಥ ಆಬ್ಜೆಕ್ಟಿವ್ನ WTO ಹೊಂದಿದೆ. ನೌ ಲೆಟ್ಸ್ ಸಿ ದ ಫಂಕ್ಷನ್ಸ್ ಆಫ್ WTO. ದ ಫಸ್ಟ್ ಫಂಕ್ಷನ್ ಈಸ್ ರಿಸಾಲ್ವ್ ದ ಟ್ರೇಡ್ ಡಿಸ್ಪ್ಯೂಟ್ಸ್. ಸೊ ಇಲ್ಲಿ WTO ಏನು ಮಾಡುತ್ತೆ, ಸೊ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಅರೇಸ್ ಆಗ್ತಕ್ಕಂಥ ಡಿಸ್ಪ್ಯೂಟ್ಸನ್ನು ರಿಸಾಲ್ವ್ ಮಾಡುತ್ತೆ. ಸೊ ಬೈ ಪ್ರೊವೈಡಿಂಗ್ ಸೆಕ್ಯೂರಿಟಿ ಆ್ಯಂಡ್ ಪ್ರಿಡಿಕ್ಟೆಬಿಲಿಟಿ ಟು ಮಲ್ಟಿಲ್ಯಾಟ್ರಲ್ ಟ್ರೇಡ್ ಸಿಸ್ಟಮ್. ಅದಲ್ಲದೆ ಇಟ್ ವಿಲ್ ಆಲ್ಸೋ ಹೆಲ್ಪ್ ಫಾರ್ ಸೆಕ್ಯೂರಿಂಗ್ ದ rights and obligation of members of WTO. So next point is administered and implementing multilateral trade agreements. So multilateral trade agreements ಅನ್ನು ಇಲ್ಲಿ ಫೆಸಿಲಿಟೇಟ್ ಮಾಡುತ್ತೆ ವರ್ಕ್ ಆಗೋದಕ್ಕೆ. ಸೊ ಅದಲ್ಲದೆ ಫ್ರೇಮ್ ವರ್ಕನ್ನು ಪ್ರೊವೈಡ್ ಮಾಡುತ್ತೆ ಟು ಟ್ರೇಡ್. ಸೊ ರೂಲ್ಸ್ ರೆಗ್ಯುಲೇಷನ್ಸನ್ನು ಫ್ರೇಮ್ ಮಾಡುತ್ತೆ ಟು ಟ್ರೇಡ್ ಫಾರ್ ಇಟ್ಸ್ ಮೆಂಬರ್ಸ್. ಸೊ ಥರ್ಡ್ ಒನ್ ಈಸ್ ಆ್ಯಕ್ಟ್ ಆ್ಯಸ್ ಎ ವಾಚ್ ಡಾಗ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ವಾಚ್ ಡಾಗ್ ಅಂದರೆ ಮಾನಿಟರ್ ಮಾಡುತ್ತೆ ಎಲ್ಲ ಇಂಟರ್ನ್ಯಾಷನಲ್ ಟ್ರೇಡ್ ಆ್ಯಕ್ಟಿವಿಟೀಸನ್ನು. ಸೊ ಆಮೇಲೆ ಏನಾದರೂ ಡಿಸ್ಪ್ಯೂಟ್ಸ್, ಆಗಲೇ ಫಸ್ಟ್ ಪಾಯಿಂಟಲ್ಲಿ ಹೇಳಿರೋ ಹಾಗೆ ಡಿಸ್ಪ್ಯೂಟ್ಸ್ ಸೆಟಲ್ಮೆಂಟ್ ಬಾಡಿ ಇದೆ WTOನಲ್ಲಿ, ಒಂದು ಸಪ್ರೇಟ್ ವಿಂಗ್ ಇದೆ. ಸೊ ಏನಕ್ಕೋಸ್ಕರ ಅಂದರೆ ಏನಾದರೂ ಡಿಸ್ಪ್ಯೂಟ್ಸ್ ಅರೈಸ್ ಆದವು ಇಂಟರ್ನ್ಯಾಷನಲ್ ಟ್ರೇಡ್ ಮಾಡಬೇಕಾದ್ರೆ ಆ ಟೈಮಲ್ಲಿ ಸೊ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಸರ್ವೀಸಸ್ಸನ್ನು ತಮ್ಮ ಮೆಂಬರ್ ಕಂಟ್ರೀಸಿಗೆ ಕೊಡುತ್ತೆ. ಸೊ ಫೋರ್ತ್ ಒನ್ ಈಸ್ ಆ್ಯಕ್ಟ್ ಆ್ಯಸ್ ಎ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಫಾರ್ ವರ್ಲ್ಡ್ ಟ್ರೇಡ್. ಸೊ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಹಾಗೆ ವರ್ಲ್ಡ್ ಟ್ರೇಡ್ ಮಾಡಬೇಕಾದ್ರೆ ಆ್ಯಕ್ಟ್ ಮಾಡುತ್ತೆ WTO. ಸೊ ಬೈ ಪ್ರೊವೈಡಿಂಗ್ ಟೆಕ್ನಿಕಲ್ ಕೋಆಪರೇಷನ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಟು ಇಟ್ಸ್ ಮೆಂಬರ್ ಕಂಟ್ರೀಸ್. ಮೆಂಬರ್ ಕಂಟ್ರೀಸಿಗೆ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ಸನ್ನು ಕೊಡುತ್ತೆ, ಟೆಕ್ನಿಕಲ್ ಕೋಆಪರೇಷನನ್ನು ಕೊಡುತ್ತೆ. ಸೊ ಇನ್ನು ಟ್ರೈನಿಂಗ್ ಬಂದುಬಿಟ್ಟು ಡಿಫ್ರೆಂಟ್ ಪಾಲಿಸೀಸ್ ಬಗ್ಗೆ ಇಲ್ಲಿ ಹೇಳ್ಕೊಡುತ್ತೆ. ಸೊ ಫಿಸ್ಕಲ್ ಪಾಲಿಸಿ, ಮಾನಿಟರಿ ಪಾಲಿಸಿ ಆಗಿರ್ಬೋದು, ಅದರ್ ಫೈನಾನ್ಷಿಯಲ್ ಪಾಲಿಸೀಸ್ ಬಗ್ಗೆ ಇಲ್ಲಿ ಡಿಫ್ರೆಂಟ್ ಕಂಟ್ರೀಸಲ್ಲಿ ಇರ್ತಕ್ಕಂಥ ಪಾಲಿಸೀಸ್ ಬಗ್ಗೆ ಟ್ರೈನಿಂಗ್, ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ಸನ್ನು ಕಂಡಕ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಈಸ್
ಆ್ಯಕ್ಟಿಂಗ್ ಆ್ಯಸ್ ಎ ಫೋರಮ್ ಫಾರ್ ಮಲ್ಟಿಲ್ಯಾಟ್ರಲ್ ಟ್ರೇಡ್ ನೆಗೋಷಿಯೇಷನ್. ಸೊ ಇದು ಪ್ರೊವೈಡ್ ಮಾಡುತ್ತೆ ಇಟ್ ಪ್ರೊವೈಡ್ಸ್ ಫೋರಮ್ ಫಾರ್ ನೆಗೋಷಿಯೇಷನ್ ಆನ್ ಮಲ್ಟಿಲ್ಯಾಟ್ರಲ್ ಟ್ರೇಡ್ relations in matters covered by its various agreements. ಸೊ ವೇರಿಯಸ್ ಅಗ್ರಿಮೆಂಟ್ಸ್ ರಿಲೇಟೆಡ್ ಇಲ್ಲಿ ಒಂದು ಫೋರಮನ್ನು ಮಾಡಿಬಿಟ್ಟು ನೆಗೋಷಿಯೇಷನ್ಸ್ ಆನ್ ಮಲ್ಟಿಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ಸ್ ಮೇಲೆ ಮಾಡುತ್ತೆ. ಸೊ ಅದಲ್ಲದೆ ಇದು ಒಂದು ಫ್ರೇಮ್ ವರ್ಕನ್ನು ಆಲ್ಸೋ ಪ್ರೊವೈಡ್ ಮಾಡುತ್ತೆ ಫಾರ್ ಇಂಪ್ಲಿಮೆಂಟೇಷನ್ ಆಫ್ ಮಲ್ಟಿಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ಸ್. ಸೊ ಈ ಮಲ್ಟಿಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ಸ್ ಇಂಪ್ಲಿಮೆಂಟ್ ಮಾಡೋದಕ್ಕೆ ಒಂದು ಫ್ರೇಮ್ ವರ್ಕ್ ಅಂತ ಹೇಳಿದ್ರೆ ಇಲ್ಲಿ ಪರ್ಟಿಕ್ಯುಲರ್ ರೂಲ್ಸು ರೆಗ್ಯುಲೇಷನ್ಸನ್ನು ಫಾರ್ಮ್ ಮಾಡುತ್ತೆ WTO. ಸೊ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಪ್ರೊವೈಡ್ಸ್ ಕೋಆಪರೇಷನ್ ವಿತ್ ಅದರ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ IMF, IBRD ಎಕ್ಸೆಟ್ರಾ. ಸೊ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಆಗಿರ್ಬೋದು. ಸೊ ಇವೆಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇರ್ತಕ್ಕಂಥ ಇನ್ಸ್ಟಿಟ್ಯೂಷನ್ನು. IBRDಗೆ ನಾವು ವರ್ಲ್ಡ್ ಬ್ಯಾಂಕ್ ಕೂಡ ಹೇಳ್ತೀವಿ. ಸೊ ಇಲ್ಲಿ ಎರಡರ ಮಧ್ಯೆ ಆಗಿರ್ಬೋದು, ಇನ್ನು ಬೇರೆ ಇನ್ಸ್ಟಿಟ್ಯೂಷನ್ ಜೊತೆಗೆ ಕೋಆರ್ಡಿನೇಟ್ ಮಾಡಿಬಿಟ್ಟು ವರ್ಲ್ಡ್ ಟ್ರೇಡಿಗೆ ಸುಲಭ ಆಗೋ ಹಂಗೆ ಇಲ್ಲಿ WTO ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಈಸ್ ಓವರ್ ಸೀಯಿಂಗ್ ನ್ಯಾಷನಲ್ ಟ್ರೇಡ್ ಪಾಲಿಸೀಸ್. ಸೊ ನ್ಯಾಷನಲ್ ಟ್ರೇಡ್ ಪಾಲಿಸೀಸ್ ಏನಿರ್ತವೆ ಅದನ್ನು ವಾಚ್ ಮಾಡ್ತಾ ಇರುತ್ತೆ WTO. ಇಟ್ ಶುಡ್ ಬಿ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಟ್ರಾನ್ಸ್ಪರೆನ್ಸಿ ಬರೋ ಹಂಗೆ ಇಲ್ಲಿ ಕಾಂಟ್ರಿಬ್ಯೂಟ್ ಮಾಡುತ್ತೆ WTO. ಸೊ ಇನ್ನು ಟ್ರೇಡ್ ಪಾಲಿಸೀಸ್ ಪ್ರಾಕ್ಟೀಸಸ್ ಆಫ್ WTO ಮೆಂಬರ್ಸ್ by their improved rules, discipline, commitments of their system and results in smooth flow of international trade. So trade policies practices of member countries ಏನಿದಾವೆ ಅದ್ರ ಬಗ್ಗೆ ವಾಚ್ ಮಾಡ್ತಾ ಇರುತ್ತೆ. ಸೊ ಸ್ಮೂತ್ ಫ್ಲೋ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಆಗೋ ಹಂಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಮೇಂಟೈನ್ ಟ್ರೇಡ್ ರಿಲೇಟೆಡ್ ಡಾಟಾಬೇಸ್. ಸೊ ಟ್ರೇಡ್ ರಿಲೇಟೆಡ್ ಡಾಟಾಬೇಸ್ ಏನಿರುತ್ತೆ ಸೊ ಅದನ್ನು ಇಲ್ಲಿ WTO ಮೇಂಟೈನ್ ಮಾಡುತ್ತೆ ಇನ್ ಆರ್ಡರ್ ಟು ಫೆಸಿಲಿಟೇಟ್ ಇಂಟರ್ನ್ಯಾಷನಲ್ ಟ್ರೇಡ್. Now here are principles of WTO. The first principle is principle of non-discrimination. So ಈ ಪಾಯಿಂಟಲ್ಲಿ ಅಗೇನ್ 2 ಸಬ್ ಪಾಯಿಂಟ್ಸ್ ಬರ್ತವೆ. ಫಸ್ಟ್ ಒನ್ ಈಸ್ ಮೋಸ್ಟ್ ಫೇವರ್ಡ್ ನೇಷನ್ಸ್. MFN means treating other people equally. Under WTO agreements, countries cannot normally discriminate between their trading partners and grant someone special favor such as lower custom duty rate for some of their product, and you have to do same for all other member nations. So MFN ಅಂತ ಹೇಳಿದಾಗ ಮೋಸ್ಟ್ ಫೇವರ್ಡ್ ನೇಷನ್ಸ್ ಅನ್ನೋವಂಥ ಸ್ಟೇಟಸ್ಸು. ಸೊ ಟ್ರೀಟಿಂಗ್ ಅದರ್ ಪೀಪಲ್ ಈಕ್ವಲಿ ಅಂತ ಹೇಳಿಬಿಟ್ಟು ಇಲ್ಲಿ WTO ಅಗ್ರಿಮೆಂಟ್ಸಲ್ಲಿ ಕಂಟ್ರೀಸು ಬೇರೆ ಕಂಟ್ರೀಸ್ ಜೊತೆಗೆ ಡಿಸ್ಕ್ರಿಮಿನೇಟ್ ಮಾಡೋಕ್ಕೆ ಹೋಗಲ್ಲ. ಸೊ ಅವರ ಬೇರೆ ಟ್ರೇಡಿಂಗ್ ಪಾರ್ಟ್ನರ್ಸ್ ಜೊತೆಗೆ ಡಿಸ್ಕ್ರಿಮಿನೇಟ್ ಮಾಡೋದಿಲ್ಲ. ದೇ ಹ್ಯಾವ್ ಟು ಗಿವ್ ದ ಸೇಮ್ ಸ್ಟೇಟಸ್ ಟು ಆಲ್ ಅದರ್ ಟ್ರೇಡಿಂಗ್ ಪಾರ್ಟ್ನರ್ಸು. ಸೊ ಒಬ್ಬರಿಗೆ ಲೋವರ್ ಕಸ್ಟಮ್ ಡ್ಯೂಟಿ ರೇಟ್ಸನ್ನು ತೊಗೊಳೋದು, ಇನ್ನೊಬ್ಬರಿಗೆ ಹೈಯರ್ ಡ್ಯೂಟಿ ರೇಟ್ಸನ್ನು ಕೊಡೋದು, ಆ ರೀತಿ ಮಾಡೋಕ್ಕೆ ಬರಲ್ಲ ಇಲ್ಲಿ. ಸೊ ಯು ಹ್ಯಾವ್ ಟು ಡೂ ದ ಸೇಮ್ ಫಾರ್ ಆಲ್ ಅದರ್ ಮೆಂಬರ್ ನೇಷನ್ಸ್ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟು ಸಬ್ ಪಾಯಿಂಟ್ ಬಂದುಬಿಟ್ಟು ನ್ಯಾಷನಲ್ ಟ್ರೀಟಿಂಗ್ ಫಾರಿನರ್ಸ್ ಆ್ಯಂಡ್ ಲೋಕಲ್ ಈಕ್ವಲಿ. ಇಂಪೋರ್ಟೆಡ್ ಆ್ಯಂಡ್ ಲೋಕಲಿ produced goods should be treated equally at least after the foreign goods have entered the market. The same should apply to foreign and domestic services, foreign and domestic trademarks, patents, copyrights, etc. So ನ್ಯಾಷನಲ್ ಟ್ರೀಟ್ಮೆಂಟ್ ಮಾಡಬೇಕು. ಫಾರಿನ್ ಗೂಡ್ಸು ಮತ್ತು ಲೋಕಲ್ ಗೂಡ್ಸು ಎರಡೂ ಈಕ್ವಲ್ ಆಗಿ ಟ್ರೀಟ್ ಮಾಡೋವಂಥ ಥಿಂಗನ್ನು ನ್ಯಾಷನಲ್ ಟ್ರೀಟ್ಮೆಂಟ್ ಅಂತ ಕರೀತಾರೆ. ಇಲ್ಲಿ ಇಂಪೋರ್ಟ್ ಮಾಡ್ಕೊಂಡಿರೋಂಥ ಗೂಡ್ಸು ಮತ್ತು ಲೋಕಲ್ ಗೂಡ್ಸು ಎರಡನ್ನೂ ಅಲ್ಲಿ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾ ಹೋಗೋದು ಆಫ್ಟರ್ ದ ಫಾರಿನ್ ಗೂಡ್ಸ್ ಹ್ಯಾವ್ ಎಂಟರ್ಡ್ ದ ಮಾರ್ಕೆಟು. ಸೊ ಇದನ್ನು ಬರೀ ಗೂಡ್ಸಿಗೆ ಮಾತ್ರ ಅಪ್ಲೈ ಮಾಡೋದಲ್ಲ, ಫಾರಿನ್ನು ಮತ್ತು ಡೊಮೆಸ್ಟಿಕ್ ಸರ್ವೀಸಸ್ಸಿಗೆ ಅಪ್ಲೈ ಮಾಡೋದು, ಫಾರಿನ್ ಡೊಮೆಸ್ಟಿಕ್ ಟ್ರೇಡ್ ಮಾರ್ಕ್ಸು, ಕಾಪಿರೈಟ್ಸು, ಪೇಟೆಂಟ್ಸಿಗೂ ಅಪ್ಲೈ ಮಾಡಬೇಕು ಅಂತ ಹೇಳಿದ್ದಾರೆ.
ಸೊ ನೆಕ್ಸ್ಟು ಪಾಯಿಂಟ್ ಬಂದುಬಿಟ್ಟು ಫ್ರೀ ಟ್ರೇಡ್ gradually through negotiation. So here goes its explanation. Lowering trade barriers is one of the most obvious means of encouraging trade. The barriers include custom duties or tariffs and measures such as import ban, quotas that restrict quantities selectively. So free trade ಥ್ರೂ ನೆಗೋಸಿಯೇಷನ್ ಅಂತ ಇದೆ ಪಾಯಿಂಟು. ಸೊ ಬ್ಯಾರಿಯರ್ಸನ್ನು ಲೋ ಮಾಡ್ತಾರೆ, ಟ್ರೇಡ್ ಬ್ಯಾರಿಯರ್ಸನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರೆ ಇಟ್ ಮೀನ್ಸ್ ಯು ಆರ್ ಎಂಕರೇಜಿಂಗ್ ದ ಟ್ರೇಡನ್ನು ಎಂಕರೇಜ್ ಮಾಡ್ತಾ ಇದ್ದೀವಿ ಬೈ ರೆಡ್ಯೂಸಿಂಗ್ ದ ಟ್ರೇಡ್ ಬ್ಯಾರಿಯರ್ಸು. ಬ್ಯಾರಿಯರ್ಸ್ ಏನೇನು ಆಗ್ಬೋದು ಅಂದರೆ ಕಸ್ಟಮ್ ಡ್ಯೂಟೀಸ್ ಆಗ್ಬೋದು, ಟ್ಯಾರಿಫ್ಸ್ ಆಗ್ಬೋದು, ಇನ್ನು ಇಂಪೋರ್ಟ್ ಬ್ಯಾನ್ಸು, ಕೋಟಾಸು, ಯೂಶ್ವಲಿ ಕ್ವಾಂಟಿಟೀಸ್ ಮೇಲೆ ಇರ್ತಕ್ಕಂಥ ರಿಸ್ಟ್ರಿಕ್ಷನ್ಸನ್ನು ಕಡಿಮೆ ಮಾಡೋದ್ರಿಂದ ಟ್ರೇಡು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ predictability through binding and transparency. So explanation nodi, sometimes promising not to raise a trade barrier can be as important as lowering the one, because promises give the businessmen a clear view about the future opportunities. With stability and predictability, investment is encouraged, employment is created, and customers will enjoy full promises ಕೂಡ ಏನಾಗುತ್ತೆ ಕೆಲವೊಂದ್ಸಲ ಏನು ನಾವು ಬ್ಯಾರಿಯರ್ನ ಎಷ್ಟು ಕಡಿಮೆ ಮಾಡ್ತಾ ಹೋಗ್ತೀವಲ್ಲ, ರಿಸ್ಟ್ರಿಕ್ಷನ್ಸ್ನ ಕಡಿಮೆ, ಅಷ್ಟೇ ಇಂಪಾರ್ಟೆಂಟು ಇಲ್ಲಿ ಮೇಕಿಂಗ್ ಪ್ರಾಮಿಸ್ ನಾಟ್ ಟು ರೇಸ್ ಎ ಟ್ರೇಡ್ ಬ್ಯಾರಿಯರ್. ಅಂದರೆ ನೀವು ಟ್ರೇಡ್ ಬ್ಯಾರಿಯರು ಅಲ್ಲಿ ರಿಸ್ಟ್ರಿಕ್ಷನ್ ಹಾಕೋದಿಲ್ಲ ಅಂತ ಪ್ರಾಮಿಸ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗಿದೆ, ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ರೆಡ್ಯೂಸಿಂಗ್ ದ ರಿಸ್ಟ್ರಿಕ್ಷನ್ಸ್. ಬಿಕಾಸ್ ಪ್ರಾಮಿಸಸ್ ಇತ್ತು ಅಂತ ಹೇಳಿದ್ರೆ ಪ್ರಿಡಿಕ್ಟಬಿಲಿಟಿ ಇರುತ್ತೆ, ಬಿಸ್ನೆಸ್ ಮೆನ್ಸಿಗೆ ಕ್ಲಿಯರ್ ವ್ಯೂ ಇರುತ್ತೆ ಅಬೌಟ್ ದ ಫ್ಯೂಚರ್ ಅಪಾರ್ಚುನಿಟೀಸು. ಅದಲ್ಲದೆ ಸ್ಟೆಬಿಲಿಟಿ ಮತ್ತು ಪ್ರಿಡಿಕ್ಟಬಿಲಿಟಿ ಇರುತ್ತೆ ಫಾರ್ ಇನ್ವೆಸ್ಟ್ಮೆಂಟ್ಸು. ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಪ್ರಿಡಿಕ್ಟಬಿಲಿಟಿ ಇರುತ್ತೆ, ನೆಕ್ಸ್ಟ್ ಸ್ಟೆಬಿಲಿಟಿ ಇರುತ್ತೆ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ, ನೆಕ್ಸ್ಟು ಕಸ್ಟಮರ್ಸು ಕೂಡ ಅಲ್ಲಿ ಫುಲ್ ಬೆನಿಫಿಟ್ಸನ್ನು ಎಂಜಾಯ್ ಮಾಡ್ತಾರೆ because of competition. So next fourth point is promoting fair competition. WTO is regarded as sometimes free trade organization that is not entirely accurate. The system does not allow tariff and in limited circumstances other forms of protections. More accurately, it is a system of rules dedicated to open, fair competition. So, ಇಲ್ಲಿ WTOನ ಫ್ರೀ ಟ್ರೇಡ್ ಆರ್ಗನೈಸೇಷನ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ, ಬಟ್ ಇಟ್ಸ್ ನಾಟ್ ಎಂಟೈರ್ಲಿ ಕರೆಕ್ಟ್ ಅಂತ, ಅಕ್ಯುರೇಟ್ ಮೀನ್ಸ್ ಕರೆಕ್ಟ್ ಅಂತ ಹೇಳಿದ್ದಾರೆ, ನಾಟ್ ಅಕ್ಯುರೇಟ್ಲಿ ಕರೆಕ್ಟು. ಬಿಕಾಸ್ ಅಕ್ಯುರೇಟ್ ಏನು ಅಂತ ಹೇಳಿದ್ರೆ ಇಟ್ ಈಸ್ ಎ ಸಿಸ್ಟಮ್ ವಿಚ್ ಡಿಸೈಡ್ಸ್ ರೂಲ್ಸ್ ಟು ಓಪನ್ ಫೇರ್ ಕಾಂಪಿಟೇಷನ್. ಸೊ ಫೇರ್ ಕಾಂಪಿಟೇಷನನ್ನು ಮಾಡೋದಕ್ಕೆ ಬೇಕಿರ್ತಕ್ಕಂಥ ರೂಲ್ಸನ್ನು ಅಲ್ಲಿ ಡಿಸೈಡ್ ಮಾಡೋವಂಥ ಆರ್ಗನೈಸೇಷನ್ನು WTO ಆಗಿದೆ ಅಂತ ಹೇಳಿದ್ದಾರೆ ಈ ಪಾಯಿಂಟಲ್ಲಿ. ಸೊ ನೆಕ್ಸ್ಟ್ ಪ್ರಿನ್ಸಿಪಲ್ ಈಸ್ ಎಂಕರೇಜಿಂಗ್ ಡೆವಲಪ್ಮೆಂಟ್ ಆ್ಯಂಡ್ ಎಕನಾಮಿಕ್ ರಿಫಾರ್ಮ್ಸ್. The WTO system contributes to economic development. On the other hand, agreements themselves inherit the earlier provisions of GATT that are low for a special assistance and trade concessions for developing countries. So fifth principle is encouraging the economic growth of the countries. ಎಕನಾಮಿಕ್ ಗ್ರೋತ್ ಆಫ್ ದ ಕಂಟ್ರೀಸ್ ಮಾಡಬೇಕು, ಎಂಕರೇಜ್ ಮಾಡಬೇಕು ಅನ್ನೋಂಥ ಪ್ರಿನ್ಸಿಪಲ್ ಆಗಿದೆ WTOದು. ಸೊ ಯೂಶ್ವಲಿ ಗ್ಯಾಟ್ ಅನ್ನೋ ಸಕ್ಸಸ್ಸರೇ ಅಲ್ಲಿ ಬಂದುಬಿಟ್ಟು WTO. ಗ್ಯಾಟ್ ಫಾರ್ಮ್ ಆದಮೇಲೆ WTOನ ಫಾರ್ಮ್ ಮಾಡಿದರು. ಸೊ ಬೇಸಿಕ್ ಪ್ರಿನ್ಸಿಪಲ್ ಏನಿತ್ತು ಅಂತ ಹೇಳಿದ್ರೆ ಟ್ರೇಡ್ ಕನ್ಸೆಷನ್ಸ್ನ ಕೊಟ್ಬಿಟ್ಟು ಕಂಟ್ರೀಸನ್ನು ಡೆವಲಪ್ ಮಾಡೋವಂಥ ಆಬ್ಜೆಕ್ಟಿವ್ ಆಗಿತ್ತು ಗ್ಯಾಟಿಂದು. So this is the main principle, one of the main principle of WTO. So
ನೆಕ್ಸ್ಟ್ ಈಸ್ ಸ್ಟ್ರಕ್ಚರ್ ಆಫ್ WTO. ಸೊ ನಾವು ಸ್ಟ್ರಕ್ಚರ್ ನೋಡಿದಾಗ ಅಲ್ಲಿ 3 ಮೇನ್ ಬಾಡೀಸ್ ಪ್ರೆಸೆಂಟ್ ಇದ್ದಾವೆ. ಫಸ್ಟ್ ಈಸ್ ಮಿನಿಸ್ಟೀರಿಯಲ್ ಕಾನ್ಫರೆನ್ಸು, ಸೆಕೆಂಡು ಜನರಲ್ ಕೌನ್ಸಿಲು, ಥರ್ಡ್ ಒನ್ ಈಸ್ ಟ್ರೇಡ್ ಪಾಲಿಸಿ ರಿವ್ಯೂ ಬಾಡಿ ಕಮಿಟಿ. ಸೊ ಸೆಕೆಂಡ್ ಒನ್ ಜನರಲ್ ಕೌನ್ಸಿಲಲ್ಲಿ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಬಾಡಿ ಕೌನ್ಸಿಲ್ ಬರುತ್ತೆ, ಕೌನ್ಸಿಲ್ ಫಾರ್ ಟ್ರೇಡ್ ಇನ್ ಗೂಡ್ಸ್, ಕೌನ್ಸಿಲ್ ಫಾರ್ ಟ್ರೇಡ್ ಇನ್ ಸರ್ವೀಸಸ್, ಕೌನ್ಸಿಲ್ ಫಾರ್ ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಸೊ ಈ 3 ಡಿಪಾರ್ಟ್ಮೆಂಟ್ಸನ್ನು ಹೊಂದಿರುತ್ತೆ WTO. ಸೊ ಇದರ ಎಕ್ಸ್ಪ್ಲನೇಷನ್ ಬೇಕಿಲ್ಲ, ಆ್ಯಸ್ ಪರ್ ಯುವರ್ ಸಿಲೆಬಸ್ಸು ಜಸ್ಟು ಸ್ಟ್ರಕ್ಚರ್ ಅಂದರೆ ಏನೇನು ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಇದೆ ನಿಮ್ಮ ಸಿಲೆಬಸ್ಸಿಗೆ. ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಈಸ್ ಟ್ರೇಡಿಂಗ್ ಬ್ಲಾಕ್ಸ್ ಅಂತ ಹೇಳ್ಬಿಟ್ಟು. ಸೊ ಇದು ಮೀನಿಂಗ್ ಮಾತ್ರ ಇರೋದು. ಸೊ ಹಿಯರ್ ಗೋಸ್ ಇಟ್ಸ್ ಮೀನಿಂಗ್. ಟ್ರೇಡಿಂಗ್ ಬ್ಲಾಕ್ಸ್ ಆರ್ ಅಸೋಸಿಯೇಷನ್ಸ್ of nation at government level to promote trade within the bloc and defend its members against global competition. Defense against global competition is obtained through established tariffs on goods produced by member states, import quotas, government subsidies, bureaucratic import processes, technical and non-tariff barriers. Trading blocs are form of economic integration and thus is increasingly shape the pattern of world trade. So trading bloc anta ಹೇಳಿದಾಗ, so it's a bloc made by the ಅಸೋಸಿಯೇಷನ್ ಆಫ್ ನೇಷನ್ಸ್ ಮಾಡಿರ್ತಾರೆ ಟ್ರೇಡ್ ಬ್ಲಾಕ್ಸ್ ಅಂತ ಹೇಳ್ಬಿಟ್ಟು. ಸೊ ಏನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಟು ಪ್ರಮೋಟ್ ದ ಟ್ರೇಡ್ ವಿತಿನ್ ದ ಬ್ಲಾಕ್. ಸೊ ಯಾವ ಬ್ಲಾಕಲ್ಲಿ ಮಾಡಿರ್ತಾರೆ ಆ ಬ್ಲಾಕಲ್ಲಿ ಟ್ರೇಡನ್ನು ಪ್ರಮೋಟ್ ಮಾಡೋದಕ್ಕೆ ಮಾಡಿರ್ತಾರೆ. ಆಮೇಲೆ ತಮ್ಮ ಮೆಂಬರ್ ಕಂಟ್ರೀಸನ್ನು ಗ್ಲೋಬಲ್ ಕಾಂಪಿಟೇಷನಿಂದ ಡಿಫೆಂಡ್ ಮಾಡೋದಕ್ಕೆ ಪ್ರೊಟೆಕ್ಟ್ ಮಾಡೋದಕ್ಕೆ ಇದನ್ನು ಮಾಡಿರ್ತಾರೆ. ಸೊ ಯಾವ ರೀತಿ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಸೊ ಎಸ್ಟಾಬ್ಲಿಷ್ಡು ಟ್ಯಾರಿಫ್ಸ್ ಆನ್ ಗೂಡ್ಸ್ ಪ್ರೊಡ್ಯೂಸ್ಡ್ ಬೈ ದ ಮೆಂಬರ್ ಸ್ಟೇಟ್ಸು. ಸೊ ತಮ್ಮಲ್ಲಿ ಟ್ಯಾರಿಫ್ ರೇಟ್ಸನ್ನು ಎಸ್ಟಾಬ್ಲಿಷ್ ಮಾಡ್ಕೊತಾರೆ, ಇಂಪೋರ್ಟ್ ಕೋಟಾಸನ್ನು ಹಾಕ್ಕೊತಾರೆ, ಗೌರ್ಮೆಂಟ್ ಸಬ್ಸಿಡೀಸು, ಸೊ ನಾನ್ ಟ್ಯಾರಿಫ್ ಬ್ಯಾರಿಯರ್ಸು ಇದನ್ನೆಲ್ಲ ಮಾಡ್ತಾರೆ. ಸೊ ಟ್ರೇಡಿಂಗ್ ಬ್ಲಾಕ್ ಅನ್ನೋದು ಇಟ್ಸ್ ಎ ಫಾರ್ಮ್ ಆಫ್ ಎಕನಾಮಿಕ್ ಇಂಟಿಗ್ರೇಷನ್ ಆಗಿದೆ. ಸೊ ಮತ್ತು ಇದು ವರ್ಲ್ಡ್ ಟ್ರೇಡನ್ನು ಒನ್ ಆಫ್ ದ ಪ್ಯಾಟ್ರನ್ ಆಗಿದೆ, ವರ್ಲ್ಡ್ ಟ್ರೇಡನ್ನು ಶೇಪ್ ಮಾಡೋವಂಥ ಒನ್ ಆಫ್ ದ ಪ್ಯಾಟ್ರನ್ ಆಗಿದೆ ಇದು. ಸೊ I hope you have understood the meaning of trading block ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಈಸ್ preferential trade areas. These exist when countries within a geographical region agree to reduce or eliminate the tariff barriers on selected goods imported from other members of the area. This is often the first small step towards the creation of trading bloc. ಸೊ ಟ್ರೇಡಿಂಗ್ ಬ್ಲಾಕ್ ಆಗಬೇಕಂದ್ರೆ ಫಸ್ಟ್ ಸ್ಮಾಲ್ ಸ್ಟೆಪ್ ಆಗಿದೆ ಪ್ರಿಫರೆನ್ಷಿಯಲ್ ಟ್ರೇಡ್ ಏರಿಯಾ ಅನ್ನೋದು. ಸೊ ಇಲ್ಲೇನು ಹೇಳ್ತಿದ್ದಾರೆ, ಕಂಟ್ರೀಸ್ ಏನು ಮಾಡ್ತವೆ, ವಿತಿನ್ ದ ಜಿಯೋಗ್ರಾಫಿಕಲ್ ಏರಿಯಾ ದೇ ವಿಲ್ ಅಗ್ರಿ ಟು ರೆಡ್ಯೂಸ್ ಆರ್ ಎಲಿಮಿನೇಟ್ tariff barriers on selected goods imported from other members of the area. ಸೊ ಇಲ್ಲಿ ಸೆಲೆಕ್ಟೆಡ್ ಗೂಡ್ಸ್ ಮೇಲೆ ಮಾತ್ರ ಏನು ಮೆಂಬರ್ ಕಂಟ್ರೀಸ್ ಇರ್ತಾರೆ ಅವ್ರ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಳ್ಳೋ ಅಂತಹ ಸೆಲೆಕ್ಟೆಡ್ ಗೂಡ್ಸ್ ಮೇಲೆ ಮಾತ್ರ ಅವರು ಟ್ಯಾರಿಫ್ಸು ಮತ್ತು ಅದರ್ ಟ್ರೇಡ್ ಬ್ಯಾರಿಯರ್ಸನ್ನು ಎಲಿಮಿನೇಟ್ ಮಾಡ್ತಾರೆ ಅಥವಾ ರೆಡ್ಯೂಸ್ ಮಾಡ್ತಾ ಹೋಗ್ತಾರೆ. ಇದನ್ನು ನಾವು ಪ್ರಿಫರೆನ್ಷಿಯಲ್ ಟ್ರೇಡ್ ಏರಿಯಾಸ್ ಅಂತ ಹೇಳ್ತೀವಿ. ವೈ? ಬಿಕಾಸ್ ಆನ್ ಸೆಲೆಕ್ಟೆಡ್ ಗೂಡ್ಸ್ ಮಾತ್ರ ಇಲ್ಲಿ ಅದು ಪರ್ಟಿಕ್ಯುಲರ್ ರೀಜನಲ್ಲಿ ಬರ್ತಕ್ಕಂಥ ಮೆಂಬರ್ ಕಂಟ್ರೀಸಿಗೆ ಮಾತ್ರ ಮಾಡೋವಂಥ ಥಿಂಗ್ ಇದು. ನೆಕ್ಸ್ಟ್ ನೋಡಿ, ಫ್ರೀ ಟ್ರೇಡ್ ಏರಿಯಾಸ್ ಇದೆ. ದೀಸ್ ಆರ್ ಕ್ರಿಯೇಟೆಡ್ ವೆನ್ 2 or more countries in a region agree to reduce or eliminate barriers to trade on all goods coming from ಅದರ್ ಕಂಟ್ರೀಸ್. ಸೊ ಪ್ರಿಫರೆನ್ಷಿಯಲ್ ಟ್ರೇಡ್ ಏರಿಯಾ ಮತ್ತು ಫ್ರೀ ಟ್ರೇಡ್ ಏರಿಯಾಸಿಗೆ ಇರೋವಂಥ ಡಿಫ್ರೆನ್ಸ್ ನೋಡಿ. ಸೊ 2 or more ಕಂಟ್ರೀಸ್ ನಡುವೆ ಕ್ರಿಯೇಟ್ ಆಗಿರುತ್ತೆ, ಪರ್ಟಿಕ್ಯುಲರ್ ರೀಜನಲ್ ಆಗಿರುತ್ತೆ ಇದು. ಇಲ್ಲೂ ಏನು ಮಾಡ್ತಾರೆ, ದೇ ವಿಲ್ ಅಗ್ರಿ ಟು ರೆಡ್ಯೂಸ್ ಆರ್ ಎಲಿಮಿನೇಟ್ ಬ್ಯಾರಿಯರ್ಸ್ ಟು ಟ್ರೇಡ್ ಬ್ಯಾರಿಯರ್ಸನ್ನು ರೆಡ್ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿರ್ತಾರೆ ಇದನ್ನು. ಬಟ್ ದ ಡಿಫ್ರೆನ್ಸ್ ಈಸ್ ಪ್ರಿಫರೆನ್ಷಿಯಲ್ ಟ್ರೇಡ್ ಏರಿಯಾ ಅಂತ ಹೇಳಿದಾಗ ಸೆಲೆಕ್ಟೆಡ್ ಗೂಡ್ಸನ್ನು ಇಂಪೋರ್ಟ್ ಮಾಡ್ಕೊತಿರ್ತಾರೆ ಫ್ರಮ್ ಅದರ್ ಮೆಂಬರ್ಸ್ ಆಫ್ ದ ಏರಿಯಾ.
ಬಟ್ ಫ್ರೀ ಟ್ರೇಡ್ ಅಂತ ಹೇಳಿದಾಗ ಎಲ್ಲ ಗೂಡ್ಸು ವಿಚ್ ಆರ್ ಕಮ್ಮಿಂಗ್ ಫ್ರಮ್ ಅದರ್ ಕಂಟ್ರೀಸ್. ಸೊ ಇದು ಫ್ರೀ ಟ್ರೇಡ್ ಏರಿಯಾ ಮಾಡ್ತಕ್ಕಂಥದ್ದು ಏನೋ ಕಂಟ್ರೀಸ್ ಪರ್ಟಿಕ್ಯುಲರ್ ರೀಜನಲ್ಲಿ ಇರ್ತಕ್ಕಂಥ ಕಂಟ್ರೀಸು ಬೇರೆ ಎಲ್ಲ ಕಂಟ್ರೀಸಿಂದ ಎಲ್ಲ ಗೂಡ್ಸನ್ನು ಏನೋ ಅವರು ಇಂಪೋರ್ಟ್ ಮಾಡ್ಕೊತಾರೆ, ಅದ್ರ ಮೇಲೆ ಇರ್ತಕ್ಕಂಥ ಟ್ಯಾರಿಫ್ಸು ಮತ್ತು ಟ್ರೇಡ್ ಬ್ಯಾರಿಯರ್ಸನ್ನು ರೆಡ್ಯೂಸ್ ಮಾಡೋದನ್ನು ಫ್ರೀ ಟ್ರೇಡ್ ಏರಿಯಾ ಅಂತ ಹೇಳ್ತೀವಿ. ಕಂಟ್ರೀಸ್ ಬೇರೆ ಎಲ್ಲ ಕಂಟ್ರೀಸಿಂದ ಬರ್ತಕ್ಕಂಥ ಗೂಡ್ಸ್ ಮೇಲೆ ಟ್ರೇಡ್ಸು ಮತ್ತು ಟ್ಯಾರಿಫ್ ಬ್ಯಾರಿಯರ್ಸನ್ನು ರೆಡ್ಯೂಸ್ ಮಾಡ್ತಾ ಹೋಗೋದನ್ನು ಫ್ರೀ ಟ್ರೇಡ್ ಏರಿಯಾ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದಕ್ಕೆ ಎಕ್ಸಾಂಪಲ್ ಬಂದ್ಬಿಟ್ಟು ACM ಅಂದರೆ ಅರಬ್ ಕಾಮನ್ ಮಾರ್ಕೆಟ್, AMU ಅರಬ್ ಮಗ್ರಿಬ್ ಯೂನಿಯನ್, ಏಷಿಯನ್ ಅಂದರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೇಷನ್ಸ್, CACM ಸೆಂಟ್ರಲ್ ಅಮೇರಿಕನ್ ಕಾಮನ್ ಮಾರ್ಕೆಟ್. Next one is regional trading blocks. So regional trading block is an agreement between state, regions or countries to reduce barriers to trade between the participating regions. Trading blocks are a form of economic integration and increasingly shape the pattern of world trade. The most well-known trade bloc is NAFTA between United States, Canada and ಮೆಕ್ಸಿಕೋ. ಸೊ ರೀಜ್ನಲ್ ಟ್ರೇಡಿಂಗ್ ಬ್ಲಾಕು ಸೇಮ್ ಮೀನಿಂಗನ್ನು ಕೊಡ್ತಾರೆ. ಟ್ರೇಡ್ ಬ್ಲಾಕ್ ಅಥವಾ ಟ್ರೇಡಿಂಗ್ ಬ್ಲಾಕ್ ಅಂತ ಹೇಳಿದಾಗ ಸೊ ಒಂದು ಥಿಂಗನ್ನು ನೆನಪಿಟ್ಕೋಬೇಕು, ಇಟ್ ವಿಲ್ ಬಿ ಮೇಡ್ ಫಾರ್ ದ ಪರ್ಪಸ್ ಆಫ್ ರೆಡ್ಯೂಸಿಂಗ್ ಆರ್ ಎಲಿಮಿನೇಟಿಂಗ್ ದ ಟ್ರೇಡ್ ಬ್ಯಾರಿಯರ್ಸ್. ಸೊ ಅದನ್ನೇ ಕೊಟ್ಟಿದ್ದಾನೆ ಇಲ್ಲಿ. ರೀಜನಲ್ ಅಂತ ಹೇಳಿದಾಗ ಪರ್ಟಿಕ್ಯುಲರ್ ಸ್ಟೇಟು ಅಥವಾ ರೀಜನ್ನು ಅಥವಾ ಕಂಟ್ರೀಸ್ ಏನು ಮಾಡ್ತಾರೆ, ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ಟು ತಮ್ಮ ಟ್ರೇಡ್ ಬ್ಯಾರಿಯರ್ಸ್ ಬಿಟ್ವೀನ್ ದ ಪಾರ್ಟಿಸಿಪೇಟಿಂಗ್ ರೀಜನ್ಸ್ ಮಧ್ಯದಲ್ಲಿ ತಮ್ಮ ಟ್ರೇಡ್ ಬ್ಯಾರಿಯರ್ಸನ್ನು ರೆಡ್ಯೂಸ್ ಮಾಡಿಬಿಟ್ಟು ಟ್ರೇಡ್ ಇನ್ನೂ ಹೆಚ್ಚು ಆಗಿಬಿಟ್ಟು ಹೆಚ್ಚಿಗಾಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಯಸ್ತಾರೆ. ಫ್ರೀ ಆಗಿ ಟ್ರೇಡ್ ನಡೀಲಿ ಅಂತ ಹೇಳ್ಬಿಟ್ಟು ತಮ್ಮ ಮಧ್ಯದಲ್ಲಿ ಇರ್ತಕ್ಕಂಥ ಬ್ಯಾರಿಯರ್ಸನ್ನು ರೆಡ್ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಇದು ಒನ್ ಆಫ್ ದ ಎಕನಾಮಿಕ್ ಇಂಟಿಗ್ರೇಷನ್ನ ಫಾರ್ಮ್ ಆಗಿದೆ. ಸೊ ಇಲ್ಲಿ ಮೋಸ್ಟ್ ಕಾಮನ್ ಅಥವಾ ವೆಲ್ ನಾನ್ ಟ್ರೇಡಿಂಗ್ ಬ್ಲಾಕ್ ಅಂತ ಹೇಳಿದಾಗ ಇಟ್ಸ್ ಎ ನಾಫ್ಟಾ ಬಂದ್ಬಿಟ್ಟು ಸೊ ಯಾವ್ಯಾವ ಕಂಟ್ರೀಸ್ ಮಧ್ಯದಲ್ಲಿ ಆಗುತ್ತೆ ಅಂದರೆ ಯುನೈಟೆಡ್ ಸ್ಟೇಟ್ಸು, ಕೆನಡಾ ಮತ್ತು ಮೆಕ್ಸಿಕೋ ಮಧ್ಯದಲ್ಲೇ ಆಗಿರ್ತಕ್ಕಂಥ ಒಂದು ಟ್ರೇಡ್ ಬ್ಲಾಕ್ ಇದು. ಸೊ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಆಫ್ ಟ್ರೇಡಿಂಗ್ ಬ್ಲಾಕ್ಸ್ ಬಂದ್ಬಿಟ್ಟು EC ಅಂದರೆ ಯುರೋಪಿಯನ್ ಯೂನಿಯನ್ನು, EFTA ಯುರೋಪಿಯನ್ ಫ್ರೀ ಟ್ರೇಡ್ ಏರಿಯಾ, ನಾಫ್ಟಾ ನಾರ್ತ್ ಅಮೇರಿಕನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್, ಏಷಿಯನ್ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೇಷನ್ಸ್, SAFTA ಅಂದರೆ ಸೌತ್ ಏಷಿಯನ್ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್. ಸೊ ಇಲ್ಲಿಗೆ ಈ ಚಾಪ್ಟರ್ ಎಂಡ್ ಆಗುತ್ತೆ. ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ಎವ್ರಿ ಕಾನ್ಸೆಪ್ಟ್ ಅಂತ ಹೇಳ್ಬಿಟ್ಟು ಹೋಪ್ ಮಾಡ್ತೀನಿ. ಸೊ ಆಲ್ ದ ಸ್ಟೂಡೆಂಟ್ಸ್ keep watching my videos and thank you for watching this video. Do like and share and subscribe my channel. Thank you.